ಕ್ಲಾಸ್ಮೇಟ್ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಹಳೆಯ SSLC ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರ್ತಕ್ಕಂಥ 5 ಪ್ರಶ್ನೆಗಳನ್ನು ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಪಂಚ ಪ್ರಶ್ನೆಗಳು ತುಂಬ ಮುಖ್ಯವಾದವುಗಳಾಗಿವೆ. ಬನ್ನಿ ಆಡೋಣ ರಸಪ್ರಶ್ನೆ ಕಾರ್ಯಕ್ರಮ. ಯಾರೆಲ್ಲ 5ಕ್ಕೆ 5 ಅಂಕಗಳನ್ನು ಗಳಿಸುತ್ತೀರಿ ಎಂಬುದನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಬೇಗನೆ ಈ ಪದವು ಈ ಅವ್ಯಯಕ್ಕೆ ಸೇರಿದೆ. ಆಪ್ಷನ್ ಎ ಸಾಮಾನ್ಯಾರ್ಥಕ, ಆಪ್ಷನ್ ಬಿ ಅನುಕರಣ, ಆಪ್ಷನ್ ಸಿ ಭಾವಸೂಚಕ, ಆಪ್ಷನ್ ಡಿ ಕ್ರಿಯಾರ್ಥಕ. ನಿಮ್ಮ ಸಮಯ ಈಗ ಪ್ರಾರಂಭ. ಎಲ್ಲರೂ ಸರಿಯಾದ ಉತ್ತರವನ್ನು ಗುರುತಿಸಿದ್ದೀರಿ ಎಂದು ಭಾವಿಸಿಕೊಳ್ಳುತ್ತೇನೆ. ಕೆಲವರಿಗೆ ಸ್ವಲ್ಪ ಗೊಂದಲ ಆಗಿರಬಹುದು. ಅಂಥವರಿಗಾಗಿ 50-50 ಆಪ್ಷನನ್ನು ತಂದಿದ್ದೇವೆ. ಇದರಲ್ಲಿ 2 ತಪ್ಪಾದ ಉತ್ತರಗಳನ್ನು ಇದೀಗ ತೆಗೆಯುತ್ತಿದ್ದೇವೆ. ಅನುಕರಣ ಮತ್ತು ಭಾವಸೂಚಕ ತಪ್ಪಾದ ಉತ್ತರಗಳಾಗಿವೆ. ಸಾಮಾನ್ಯಾರ್ಥಕ ಅವ್ಯಯ ಮತ್ತು ಕ್ರಿಯಾರ್ಥಕ ಅವ್ಯಯ ಈ 2ರಲ್ಲಿ 1 ಸರಿ ಉತ್ತರ ಇದೆ. ತಮ್ಮ ಉತ್ತರವನ್ನು ಬೇಕಾದರೆ ಬದಲಿಸಬಹುದು. ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಸಾಮಾನ್ಯಾರ್ಥಕ ಅವ್ಯಯ. ಬೇಗನೆ ಈ ಪದವು ಸಾಮಾನ್ಯಾರ್ಥಕ ಅವ್ಯಯವಾಗಿದೆ. ಹಾಗಾದರೆ ಅವ್ಯಯ ಎಂದರೇನು ಎನ್ನುವುದು ನಿಮಗೆ ಈಗಾಗಲೇ ಗೊತ್ತಿದೆ. ರೂಪಭೇದವಿಲ್ಲದ ಪದಗಳು ಲಿಂಗ, ವಚನ, ವಿಭಕ್ತಿಗಳ ಪ್ರಭಾವಕ್ಕೆ ಒಳಗಾಗದೆ ಇರುವಂಥ ಪದಗಳಿಗೆ ಅವ್ಯಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಅವಳು ಸುಮ್ಮನೆ ನಕ್ಕಳು, ಅವನು ಸುಮ್ಮನೆ ನಕ್ಕನು, ಅವರು ಸುಮ್ಮನೆ ನಕ್ಕರು, ಅದು ಸುಮ್ಮನೆ ನಕ್ಕಿತು. ಈ ಎಲ್ಲ ಉದಾಹರಣೆಗಳಲ್ಲಿ ಸುಮ್ಮನೆ ಎನ್ನುವುದು ಸಾಮಾನ್ಯಾರ್ಥಕ ಅವ್ಯಯವಾಗಿದೆ. ಸಾಮಾನ್ಯಾರ್ಥಕ ಅವ್ಯಯ ಎಂದರೇನು? ಸಾಮಾನ್ಯಾರ್ಥಕ ಅವ್ಯಯ ಇದು ಕ್ರಿಯೆ ನಡೆದ ರೀತಿಯನ್ನು ಹೇಳುತ್ತದೆ. ಮುಂದಿನ ಪ್ರಶ್ನೆ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ ಎ ಉದ್ಧರಣ ಚಿಹ್ನೆ, ಆಪ್ಷನ್ ಬಿ ವಾಕ್ಯವೇಷ್ಟನ ಚಿಹ್ನೆ, ಆಪ್ಷನ್ ಸಿ ಆಭರಣ ಚಿಹ್ನೆ, ಆಪ್ಷನ್ ಡಿ ವಿವರಣಾತ್ಮಕ ಚಿಹ್ನೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನಿಮ್ಮ ಸಮಯ ಪ್ರಾರಂಭ. ಇದು ಅತ್ಯಂತ ಸುಲಭದ ಪ್ರಶ್ನೆ, ಏಕೆಂದರೆ ಪ್ರಶ್ನೆಯಲ್ಲಿಯೇ ಉತ್ತರ ಇದೆ. ಒಂದು ಅಭಿಪ್ರಾಯದ ವಿವರಣೆ ಅಂತ ವಿವರಣೆ ಎನ್ನುವಂಥ ಪದ ಪ್ರಶ್ನೆಯಲ್ಲಿಯೇ ಇದೆ. ಹಾಗಾಗಿ ಇದು ವಿವರಣಾತ್ಮಕ ಚಿಹ್ನೆ. ಯಾರ್ಯಾರು ಸರಿ ಉತ್ತರ ಕೊಟ್ಟಿದ್ದೀರಿ ಅವರೆಲ್ಲರಿಗೂ ಅಭಿನಂದನೆಗಳು. ಮುಂದಿನ ಪ್ರಶ್ನೆ, ಬೆಟ್ಟದಾವರೆ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ತತ್ಪುರುಷ ಸಮಾಸ, ಆಪ್ಷನ್ ಬಿ ಕರ್ಮಧಾರೆಯ ಸಮಾಸ, ಆಪ್ಷನ್ ಸಿ ಗಮಕ ಸಮಾಸ, ಆಪ್ಷನ್ ಡಿ ದ್ವಿಗು ಸಮಾಸ. ನಿಮ್ಮ ಸಮಯ ಪ್ರಾರಂಭ. ನಿಮ್ಮ ಉತ್ತರವನ್ನು ಆಯ್ಕೆ ಮಾಡಿದ್ದೀರಿ ಎಂದುಕೊಳ್ಳುತ್ತೇನೆ. ಈ ಪ್ರಶ್ನೆಗೂ ಕೂಡ 50-50 ಆಪ್ಷನ್ ಇದೆ. 2 ತಪ್ಪಾದ ಉತ್ತರಗಳನ್ನು
ತೆಗೆಯುತ್ತಿದ್ದೇನೆ. ಗಮಕ ಸಮಾಸ ಹಾಗೂ ದ್ವಿಗು ಸಮಾಸ ಇಲ್ಲಿ ತಪ್ಪಾದ ಉತ್ತರಗಳಾಗಿವೆ. ಹಾಗಾದರೆ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ ಎರಡರಲ್ಲಿ ಒಂದು ಸರಿ ಉತ್ತರ ಇದೆ. ಸರಿಯಾದ ಉತ್ತರ ತತ್ಪುರುಷ ಸಮಾಸ. ಈ ಸಮಾಸ ಮತ್ತು ಸಂಧಿಗಳ ಬಗ್ಗೆ ಪ್ರತಿ ವರ್ಷ ಒಂದೊಂದು ಅಂಕದ ಪ್ರಶ್ನೆಗಳು ಬಂದೇ ಬರುತ್ತವೆ. ಈ ಕುರಿತು ಲಕ್ಷ್ಯ ವಹಿಸಿ ಅಭ್ಯಾಸ ಮಾಡುವಂಥದ್ದು ಅವಶ್ಯಕತೆ ಇದೆ. ತತ್ಪುರುಷ ಸಮಾಸದ ಬಗ್ಗೆ ತಿಳಿಯೋಣ ಬನ್ನಿ. ತತ್ಪುರುಷ ಸಮಾಸ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ. ನಾಮಪದ ಮತ್ತು ನಾಮಪದ ಕೂಡಿ ಸಮಾಸ ಪದವಾಗಿರುತ್ತದೆ. ಇಲ್ಲಿ ಉದಾಹರಣೆಗಳಲ್ಲಿ ನೋಡಬಹುದು ನೀವು. ಬೆಟ್ಟದ ತಾವರೆ, ಬೆಟ್ಟದಾವರೆ. ಇಲ್ಲಿ ಉತ್ತರ ಪದದ ತಾವರೆಯ ಕುರಿತು ಹೇಳಲಾಗಿದೆ. ಇಲ್ಲಿ ಬೆಟ್ಟ ಇಂಪಾರ್ಟೆಂಟ್ ಅಲ್ಲ, ತಾವರೆ ಇಂಪಾರ್ಟೆಂಟ್. ಆದ್ದರಿಂದ ಉತ್ತರ ಪದದ ಅರ್ಥ ಪ್ರಾಧಾನ್ಯತೆಯನ್ನು ಹೊಂದಿದೆ. ಅದೇ ರೀತಿ ಅರಸನ ಮನೆ, ಇಲ್ಲಿ ಅರಸನ ಕುರಿತು ಹೇಳತ್ತಿಲ್ಲ, ಬದಲಾಗಿ ಮನೆಯ ಕುರಿತು ಹೇಳಲಾಗಿದೆ. ಮನೆ ಎನ್ನುವಂಥದ್ದು ಪ್ರಾಧಾನ್ಯತೆಯನ್ನು ಹೊಂದಿದೆ. ಇಂತಹ ಪದಗಳು ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳಾಗಿವೆ. ಮುಂದಿನ ಪ್ರಶ್ನೆ, ತೃತೀಯ ವಿಭಕ್ತಿಯ ಕಾರಕಾರ್ಥ ತಿಳಿಸಿ. ಆಪ್ಷನ್ ಎ ಸಂಪ್ರದಾನ, ಆಪ್ಷನ್ ಬಿ ಅಪಾದಾನ, ಆಪ್ಷನ್ ಸಿ ಕರ್ಮಾರ್ಥ, ಆಪ್ಷನ್ ಡಿ ಕರಣಾರ್ಥ. ನಿಮ್ಮ ಸಮಯ ಪ್ರಾರಂಭ. ಈ ಪ್ರಶ್ನೆಗೂ ಕೂಡ 50-50 ಆಪ್ಷನ್ ಇದೆ. 2 ತಪ್ಪಾದ ಉತ್ತರಗಳನ್ನು ತೆಗೆಯುತ್ತಿದ್ದೇನೆ. ಅಪಾದಾನ ಮತ್ತು ಕರ್ಮಾರ್ಥ ತಪ್ಪಾದ ಉತ್ತರಗಳಾಗಿವೆ. ಸಂಪ್ರದಾನ ಅಥವಾ ಕರಣಾರ್ಥ ಎರಡರಲ್ಲಿ ಒಂದು ಸರಿ ಉತ್ತರ ಇದೆ. ನಿಮ್ಮ ಆಯ್ಕೆಯನ್ನು ಬೇಕಾದರೆ ಬದಲಿಸ್ಕೋರಿ. ಸರಿಯಾದ ಉತ್ತರ ನೋಡೋಣ. ಕರಣಾರ್ಥ ತೃತೀಯ ವಿಭಕ್ತಿ, ಇದರ ಕಾರಕಾರ್ಥ ಕರಣಾರ್ಥವಾಗಿದೆ. ನಾವೆಲ್ಲರೂ ವಿಭಕ್ತಿ ಪ್ರತ್ಯಯಗಳನ್ನು ಬಾಯ್ಪಾಠ ಮಾಡಿರ್ತೀವಿ, ಆದರೆ ಕಾರಕಾರ್ಥಗಳ ಕುರಿತು ಅಷ್ಟೇನು ಗಮನ ವಹಿಸಿರುವುದಿಲ್ಲ. ಆದರೆ ಪರೀಕ್ಷೆಗಳಲ್ಲಿ ಈ ಕಾರಕಾರ್ಥಗಳ ಕುರಿತು ಪ್ರಶ್ನೆಗಳು ಬಂದಿವೆ. ಹಾಗಾಗಿ ಕಾರಕಾರ್ಥಗಳನ್ನು ಕೂಡ ತಿಳಿಯುವುದು ಬಹಳಷ್ಟು ಮುಖ್ಯವಾಗಿದೆ. ಬನ್ನಿ, ಯಾವ ಯಾವ ವಿಭಕ್ತಿ ಪ್ರತ್ಯಯಗಳಿಗೆ ಯಾವ್ಯಾವ ಕಾರಕಾರ್ಥಗಳು ಬರುತ್ತವೆ ಎಂಬುದನ್ನು ಒಂದು ಕೋಷ್ಟಕದ ಮೂಲಕ ತಿಳಿಯೋಣ. ಪ್ರಥಮ, ಪ್ರತ್ಯಯವು ಕರ್ತೃತ್ವ ಕಾರಕಾರ್ಥ. ದ್ವಿತೀಯ, ಪ್ರತ್ಯಯ ಅನ್ನು, ಇದು ಕರ್ಮಾರ್ಥ ಕಾರಕಾರ್ಥವಾಗಿದೆ. ತೃತೀಯ, ಇಂದ ಕರಣಾರ್ಥ ಕಾರಕಾರ್ಥವನ್ನು ಹೊಂದಿದೆ. ಚತುರ್ಥಿ, ಗೆ, ಈಗೆ, ಕೆ ಇದರ ಪ್ರತ್ಯಯ ಸಂಪ್ರದಾನ ಕಾರಕಾರ್ಥವಾಗಿದೆ. ಪಂಚಮಿ, ಅಪಾದಾನ ಕಾರಕಾರ್ಥವಾಗಿದೆ. ಷಷ್ಠಿ, ಪ್ರತ್ಯಯ ಅ ಸಂಬಂಧ ಕಾರಕಾರ್ಥವಾಗಿದೆ. ಸಪ್ತಮಿ, ಅಲ್ಲಿ ಅಧಿಕರಣ ಕಾರಕಾರ್ಥವಾಗಿದೆ. ಈ ಎಲ್ಲ ಕಾರಕಾರ್ಥಗಳನ್ನು ಲಕ್ಷ್ಯ ವಹಿಸಿ ಓದಿಕೊಳ್ಳಿ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, ಯಾರೆಲ್ಲ 5ಕ್ಕೆ 5 ಅಂಕಗಳನ್ನು ಗಳಿಸುತ್ತೀರಿ ಎಂಬುದನ್ನು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಈ ರಸಪ್ರಶ್ನೆ ಕಾರ್ಯಕ್ರಮಗಳು ತಮಗೆ ಇಷ್ಟವಾಗುತ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಆಪ್ಷನ್ ಎ 2, ಆಪ್ಷನ್ ಬಿ 25, ಆಪ್ಷನ್ ಸಿ
9, ಆಪ್ಷನ್ ಡಿ 7. ಸರಿ ಉತ್ತರ ಆಪ್ಷನ್ ಸಿ 9. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9 ಇವೆ. ಇಲ್ಲಿ ವರ್ಣಮಾಲೆಯ ಲಿಸ್ಟನ್ನು ಗಮನಿಸೋಣ. ಸ್ವರಗಳು 13, ಅವುಗಳಲ್ಲಿ ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7, ವ್ಯಂಜನಾಕ್ಷರಗಳು 34, ಅವುಗಳಲ್ಲಿ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕಗಳು 5, ಯೋಗವಾಹಕಗಳು ಅನುಸ್ವರ ಮತ್ತು ವಿಸರ್ಗ 2. ಒಟ್ಟು ಕನ್ನಡದ ವರ್ಣಮಾಲೆಯ ಅಕ್ಷರಗಳು 49. 5ಕ್ಕೆ 5 ಅಂಕಗಳನ್ನು ಪಡೆದಂಥ ಎಲ್ಲ ಪರೀಕ್ಷಾರ್ಥಿಗಳಿಗೆ ಕ್ಲಾಸ್ಮೇಟ್ ಚಾನಲ್ನಿಂದ ಅಭಿನಂದನೆಗಳು. ಯಾರೆಲ್ಲ 5ಕ್ಕೆ 5 ಅಂಕಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲವೋ ಅವರು ಮುಂದಿನ ರಸಪ್ರಶ್ನೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ 5ಕ್ಕೆ 5 ಅಂಕಗಳನ್ನು ಪಡೆಯಿರಿ ಎಂದು ಹೇಳುತ್ತಾ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.